ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ. 30 ವರ್ಷದಿಂದ ನಾನು ಕಾಂಗ್ರೆಸ್ಸಿಗೆ ಸಕ್ರಿಯವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ತಾಯಿಗೆ ಯಾವ ಥರ ನೋಡ್ಕೊಂಡು ಸೇವೆ ಮಾಡಿದ್ದೀನೋ ಪಕ್ಷಕ್ಕೂ ಅದೇ ರೀತಿ ನಾನು ಸೇವೆ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷ ಬಿಟ್ಟು ನಾನು ಅಲ್ಲಾಡಿದೆ. ನನಗೆ ಸನ್ಮಾನ್ಯ ಹೋಮ್ ಮಿನಿಸ್ಟ್ರು, ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನನಗೆ ಗಾಡ್ ಫಾದರ್. ಯಾವತ್ತು ನಾವು ಹೋಗಿ ಏನೇ ಕೆಲಸ ಹೇಳಿದ್ರು ಅಂತ ಹೇಳ್ತಾರೆ, ಮಾಡಿಸ್ತಾರೆ. ನಾವು ಯಾವುದೇ ಥರವಾಗಿ ನಾವು ಅಡ್ಡಗುಡ್ಡಿ ಹೋಗೋ ಮನುಷ್ಯನೇ ಅಲ್ಲ. ಮಸೀದಿಗೂ ನಾನು ಅಧ್ಯಕ್ಷ 30 ವರ್ಷ, 35 17 ವರ್ಷಕ್ಕೆ ಹೋಗ ನಾನು ಹೆಗ್ಡೆ ಕಾಲೋನಿ ಅಂತ ಮಾಡಿದ್ರು. ಅದು ಹೆಗ್ಡೆ ಇದ್ದಾಗ ಮಾಡಿದ್ರು. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು, ಸನ್ಮಾನ್ಯ ಶಫಿ ಅಹಮದ್ ಸಾಹೇಬರು ಇವ್ರ ನೇತೃತ್ವದಲ್ಲಿ ಪರಮೇಶ್ಜಿ ಅವರು ಮತ್ತು ನಮ್ಮ ರಾಜನವರು ಇದ್ದರು. ಅದು ಆಗ ನಾನದು 463 ಮನೆ ಸ್ಲಮ್ ಬೋರ್ಡು ಹೆಗ್ಡೆ ಕಾಲೋನಿ ಅಂತ ಅದೇ ಅಲ್ಲೇ ಮುಖವಲ್ಲಿ ನಾನು ಆ ಸೇವೆ ಅದನ್ನು ಕೂಡ ಮಾಡಿದ್ದೀನಿ. ಈಗ ತುಮಕೂರಲ್ಲಿ ನಾನು ಇದೊಂದು ಕಾಂಪ್ಲೆಕ್ಸ್ ಥರ ಮಾಡಿದ್ದೀನಿ. ಅದು ಏನಾಯ್ತಪ್ಪ ಅಂದರೆ ಇದು ಗಾರ್ಮೆಂಟ್ಸ್ ಕೊಡೋಣ ಅಂತ ನಿಂತೆ ಒಂದು ಒಳ್ಳೆ ಒಂದು ಲೆವೆಲಲ್ಲಿ ಒಂದು ಮಾದರಿಯಾಗಿ ಮಾಡೋಣ, ಬಡವ್ರ ಬಗ್ಗರಿಗೆ ಬಂದರೂ ಅವ್ರಿಗೂ ಕೊಡೋಣ, ಶ್ರೀಮಂತರಿಗೂ ನಾರ್ಮಲಾಗಿ ಕೊಡೋಣ, ಅವ್ರಿಗೂ ಮಾಡೋಣ ಅಂತೇಳಿ ಒಂದು ಒಳ್ಳೆ ರೀತಿ ನಾನು ಚೌಟ್ರಿ ಕರಿಷ್ಮಾ ಪ್ಯಾಲೇಸ್ ಅಂತ ಅದು ಇವತ್ತು ಸನ್ಮಾನ್ಯ ಪರಮೇಶ್ಜಿ ಅವ್ರು ಬರ್ತಾರೆ, ಅವ್ರ ಕಡೆಯಿಂದ ಶಫಿ ಅಹಮದ್ ಸಾಹೇಬರು ಬರ್ತಾರೆ, ರಾಜಣ್ಣವ್ರು ಬರ್ತಾರೆ, ಜ್ಯೋತಿ ಗಣೇಶ್ ಅವ್ರಿಗೆ ಹೇಳಿದ್ದೀನಿ, ವಾಸಣ್ಣವ್ರಿಗೆ ಹೇಳಿದ್ದೀನಿ, ನಮ್ಮ ಲೀಡರ್ಗಳು ಎಷ್ಟು ಜನ ಅವ್ರಿಗೆ ಹೇಳಿದ್ದೀನಿ, ಅವರು ಎಲ್ಲ ನಮ್ಮ ಚಂದ್ರಶೇಖರ್ ಗೌಡ್ರು ಅವ್ರಿಗೂ ಕೂಡ ಹೇಳಿದ್ದೀನಿ, ಇಕ್ಬಾಲ್ ಅಹಮದ್ ಅವ್ರಿಗೂ ಹೇಳಿದ್ದೀನಿ, ಮತ್ತು ಅವರು ಕಾರ್ಪೊರೇಟ್ಗಳು ಎಷ್ಟು ಜನ ಇದ್ದಾರೋ ನಯಾಜ್ ಅಹಮದ್ ಸಾಹೇಬ್ ಇವರಿರಲಿ, ಉಬೇದ್ ಅವರು ಇರಲಿ, ಮತ್ತು ಎಷ್ಟು ನಮ್ಮ ಕಾಂಗ್ರೆಸ್ ಅವರು ಅವ್ರಿಗೂ ಹೇಳಿದ್ದೀನಿ. ಎಲ್ಲ ಜನರಲ್ಲಾಗಿ ನಾನು ಯಾವುದೇ ರೀತಿ ಸ್ನೇಹ ಬೆಳೆಸ್ಕೊಂಡೇ ಬಂದಿದ್ದೀನಿ. ನಾನು ಪಕ್ಷದ್ದು ಯಾವುದೇ ರೀತಿ ನಾನು ಇದ್ದಿದ್ದೆ. ಪಕ್ಷ ಅಂತ ಬಂದಾಗ, ಎಲೆಕ್ಷನ್ ಅಂತ ಬಂದಾಗ ನಾನು ಕಾಂಗ್ರೆಸ್ ಬಾಂಧವ್ಯ ಎಲ್ಲರ ಹತ್ರ, ಮಾಧ್ಯಮದವ್ರ ಹತ್ರನೂ ನಾನು ಚೆನ್ನಾಗಿದ್ದೀನಿ. ನಾನು ಸುಮಾರು ಒಂದು 20ರಿಂದ 25 ವರ್ಷದಿಂದನೂ ನಾನು 30 ವರ್ಷದಿಂದ ನಾನು ಯಾವುದೇ ಮಾಧ್ಯಮ ನಾಗಣ್ಣವರು ನಮ್ಮ ಹಿರಿಯವರು ಅವ್ರ ಮಾಧ್ಯಮಕ್ಕೆ ನಾನು ನನ್ನ ಆಫೀಸ್ ಇತ್ತು ಅಮಾನತ್ ಅಂತ, ಆ ಆಫೀಸ್ಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ 15 ದಿವಸ ಹಾಕಿದ್ದೀನಿ. 15 ವರ್ಷದಿಂದ ಅವ್ರ ಆಗ 35 ಸಾವಿರ ಇತ್ತು. ಈಗ ಅದೇ ಪೇಪರ್ ಹಾಫ್ ಪೇಜು ಎತ್ತು ಈಗ 80-89 ಸಾವಿರ ಆಗಿದೆ. ನನ್ನ ಹಾಕ್ಸೋಕ್ಕಾಗುತ್ತೆ. ಅದಕ್ಕೋಸ್ಕರ ಮಾಧ್ಯಮದವ್ರಿಗೆ ನನ್ನ ಜಾಸ್ತಿ ಪ್ರೀತಿ. ನಮ್ಮ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಅಷ್ಟೇ, ಎಸ್ ಪಿ ಸಾಹೇಬ್ರೇ ಆಗಲಿ, ಅಧಿಕಾರಿಗಳೇ ಆಗಲಿ, ಯಾವುದೇ ರೀತಿ ನಾನಾಗಲಿ, ನಮ್ಮ ಹುಸೇನ್ ಸಾಹೇಬರು, ನನ್ನ ಮಗ ಅವರು MBA ಓದೋರು, ಅವರು ಮಾವ ಅವರು ರಾಹಿಲ್ ಅಂತ, ಇದು ಒಪ್ಪಳ್ಳಿಯಲ್ಲಿ ಸ್ವಾಮಿ ಲಿಕ್ಕಿರೋದು, ಅವರು ನಮ್ಮ ಮೇಲೆ ಭಾರಿ ಕೃತಜ್ಞತೆ ಐತೆ. ನಮ್ಮ ಜಿಯಾವುಲ್ಲಾ ಸಾಹೇಬರು, ನಮ್ಮ ಅಳಿಯ ಅವರು, ನಮ್ಮ ಖಾಲಿದ್ ಅಹಮದ್ ಅಂತ ನನ್ನ ಅಳಿಯ, ಈಗ ಅವರು ಕೂಡ ಭಾರಿ ಸಹಾಯ ಆಯಿತು. ಇಲ್ಲೆಲ್ಲ ಮಾಡ್ಕೊಳೋರೆ ಕೆಲಸ. ನಮ್ಮ ಮಗಳು ನಾಸಿರಾ ಬಾನು ಅಂತ, ಅವರು ಕೂಡ ಕಾರ್ಪೊರೇಟ್ರು. ಕಡಿಮೆ ವಯಸ್ಸಲ್ಲೇ ಒಂದು ಸುಮಾರು 25-21 ವರ್ಷಕ್ಕೆ ಅವ್ರು ಕಾರ್ಪೊರೇಟ್ರ್ ಆಗಬೇಕು. ಅವರೆಲ್ಲ ಮೇಂಟೆನೆನ್ಸು ನಮ್ಮ ಜಿಯಾ ಸಾಹೇಬ್ರಾಗಲಿ, ನಮ್ಮ ಖಾಲಿದ್ದು ಹಳೆಯವರಾಗೆಲ್ಲ ಮೇಂಟೈನ್ ಮಾಡ್ಕೊಂಬೋದೆ. ವಾರ್ಡಲ್ಲಿ 14ನೇ ವಾರ್ಡಲ್ಲಿ ಭಾರಿ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ವಿನಾಯಕ ನಗರ ಆಗಲಿ, ಈದ್ಗಾ ಮೊಹಲ್ಲಾ ಆಗಲಿ, ಅವ್ರ ವಾರ್ಡ್ ಎಷ್ಟೈತೋ ಎಲ್ಲರೂ ಕೂಡ ಸೇರಿ ಆ ಎಲ್ಲ ಜನತೆಗೆ ತಗೊಂಡವರು ಎಲ್ಲ ದೇವಸ್ಥಾನಗಳಲ್ಲೂ ತಿರುಗವ್ರೆ, ಗಣೇಶದ ಮಾಡಿಸೋರೆ. ಅವರು ಕೂಡ ನಮ್ಮ ಈಗ ಎಲೆಕ್ಷನ್ ಮುಂದೆ ಬರ್ತಾಯಿದೆ. ಎಲ್ಲ 35 ವಾರ್ಡಲ್ಲೂ ನಾನು ತಿರುಗಿದೆ. ನಮ್ಮ ಪರಮೇಶ್ ಸಾಹೇಬರಿಗೆ ಆದೇಶ ತಗೊಂಡು ನಮಗೆಲ್ಲ ಗೊತ್ತೇ ಐತೆ. ಹಿರಿಯರವರೇ, ನಮ್ಮ ಪತ್ರಿಕೆ ಮಾಧ್ಯಮದವರೇ, ಎಲ್ಲರೂ ಅವರೇ. ಅದಕ್ಕೋಸ್ಕರ ಸ್ವಲ್ಪ ಹೈಲೈಟಾಗಿ ಮಾಡಿ ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ಊಟದ ವ್ಯವಸ್ಥೆ ಐತೆ, ಒಬ್ಬಟ್ಟು ಊಟ, ಸಿಹಿ ಊಟನೂ ಮಾಡಿಸಿದ್ದೀವಿ, ಬೇರೆ ಪುಷ್ಕ ಸ್ವಲ್ಪ ಇದು ಮಾಡಿಸಿದ್ದೀವಿ. ಯಾವುದಕ್ಕೆ ಕೂಡ ನಾವು ಜನಕ್ಕೆ ತಗೊಂಡೋಗಿ ತಿರುಗಾಡಿರೋ ಮನುಷ್ಯನ.
ಅಧ್ಯಕ್ಷನೂ ಆದೆ, ಡೆಪ್ಯೂಟಿ ಮೇಯರು ಆದೆ, ಬಡವ್ರ ಬದ್ರಿಗೆ ಎಲ್ಲ ನೋಡಿಕೊಂಡೆ. ಶ್ರೀಮಂತರು ನಮ್ಮ ಜೊತೆ. ಆಮೇಲೆ ಹೆಬ್ಬಾದ್ ರವಿ ಅವ್ರಿಗೂ ಹೇಳಿದ್ದೀನಿ, ನಾಗಣ್ಣವ್ರಿಗೂ ಹೇಳಿದ್ದೀನಿ, ನಮ್ಮ ಸ್ನೇಹಿತರವರು ಜಹಾಂಗೀರ್ಗೂ ಹೇಳಿದ್ದೀನಿ, ಮೂರ್ತಿಗೂ ಹೇಳಿದ್ದೀನಿ, ನಮ್ಮ ನರಸಿಂಹವ್ರಿಗೂ, ಶೀನುಗೂ ಹೇಳಿದ್ವಿ, ಹೋಗ್ಲಿ ಶೀನವ್ರು ಗೊತ್ತಲ್ಲ, ಎಲ್ಲ ವಾರ್ಡಲ್ಲೂ ಆಲ್ಮೋಸ್ಟ್ ಹೇಳಿದ್ದೀನಿ. ದಯವಿಟ್ಟು ಅವರೆಲ್ಲ ಬರಬೇಕು ಅಂತ ಕೇಳ್ಕೊಂಡು ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಹೈಟೆಕಾಗಿ ಮಾಡಿದ್ದೀನಿ, ಯಾವುದೇ ರೀತಿ ಹೆಚ್ಚು ಕಡಿಮೆ ಇಲ್ದಂಗೆ 560 ಜನ ಊಟಕ್ಕೆ ಕೂತ್ಕೋಬೋದು ಒನ್ ಟೈಮ್ಗೆ. ನಿಗಾ ಅಂತ ಮಾಡ್ತೀವಿ ಎಲ್ಲ ಚೌಟ್ರಿಗಳಲ್ಲಿ. ಇಲ್ಲಿಂದ ಮೇಲೆ ಹೋಗಿ ನಮ್ಮಲ್ಲಿ ಅಲ್ಹಮ್ದುಲಿಲ್ಲ ಅಂದರೆ ಹೆಣ್ಗೂ ಕೇಳಬೇಕು, ಗಂಡಿಗೂ ಕೇಳಬೇಕು, ಆ ರೀತಿ ಒಂದು ವ್ಯವಸ್ಥೆ ಮಾಡೋಣ. ನನ್ನ ಮಗ ಪಕ್ಕದಲ್ಲೇ 600 ಜನ ಆರಾಮಾಗಿ ಲಕ್ಸುರಿ ಚೇರ್ ಅಂತ ಕೂತ್ಕೋಬೋದು. ಮೇಲೆ ಒಂದು ದರ್ಬಾರ್ ಹಾಲ್ ಅಂತ ಮಾಡಿದ್ದೀನಿ, 300 ಮೆಂಬರ್ VIP ಹಾಲ್. ಫಂಕ್ಷನ್ಗಳೇ ಆಗಲಿ, ನಮ್ಮ ಸಾಹೇಬರು ಯಾವುದನ್ನ ಇದ್ರೂ ಒಳ್ಳೆ ರೀತಿ ಈಗ ಸಾಹೇಬರು ಬರ್ತಾರೆ, ಅದಕ್ಕೋಸ್ಕರ 2 ಹಾಲು ನಾನು ಬೇರೆ ಮಾಡಿದ್ದೀನಿ. ನಿಕಾ ಅಂತ ಒಂದು, ಡೇನಿನ್ ಹಾಲ್ ಒಂದು, 600 ಮೆಂಬರ್ಸ್ ಕೂತ್ಕೋಬೋದು. ಅದ್ರ ಮೇಲೆ ದರ್ಬಾರ್ ಹಾಲ್ ಅಂತ ಮಾಡಿದ್ದೀನಿ. ಅದು ದರ್ಬಾರ್ ಹಾಲಲ್ಲಿ ಅಲ್ಲಿ 300ರಿಂದ 250 ಜನ, 300 ಜನ ಅಲ್ಲಿ AC ಕುರ್ಚಿ ಮಾಡಿಸಿದ್ದೀನಿ. ಎಲ್ಲ ರೀತಿ ಸೌಲಭ್ಯ ಐತೆ. ದಯಮಾಡಿ ನಮ್ಮ ಮಾಧ್ಯಮನವ್ರ ಹತ್ರ ಕೇಳ್ಕೊಂಡು ಇಷ್ಟೇ ಅಂದರೆ, ಏನೋ ಕಷ್ಟಪಟ್ಟು ಮಾಡಿದ್ದೀನಿ. ಬೇರೆ ಬೇರೆ ಏನೋ ತೊಂದರೆಗಳಿತ್ತು. ಸುಮಾರು ವರ್ಷ ನಾನು ಪಾರ್ಟಿಗೆ ಕೆಲಸ ಮಾಡಿದ್ದೀನಿ, ಸಾಧಾರಣವಾಗಿದ್ದೀನಿ, ಸಾಧಾರಣ ಸಾಹೇಬ್ರ ಹತ್ರ ಹೋಗ್ತೀನಿ, ಬರ್ತಾಯಿದ್ದೀನಿ. ನಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರಿಗೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದಂಗೆ ಮಾಡಿ. ನಾನು ಬಡವ, ಎಲ್ಲ ಸಾಲ ಪಾಡ ಮಾಡಿದ್ದೀನಿ. ಅದಕ್ಕೋಸ್ಕರ ಕೇಳ್ಕೊಂಡು ನಿಮ್ಮ ಹತ್ರ, ನಾನು ಕಾಂಗ್ರೆಸ್ಸಿನ ಸಿಪಾಯಿ, ನಾನು ತಾಯಿ ಸಮಾನ ನೋಡ್ಕೊಂಬಂದಿದ್ದೀನಿ ನೋಡಿ. ಅವ್ನು JPನೂ ಅಷ್ಟೇ, ನನ್ನ ಚಿಕ್ಕದಿಂದ ಅವನೇ ಭಾರಿ ಕಷ್ಟಪಟ್ಟು ನನ್ನ ಮಗ ಆಗಲಿ ನಮ್ಮ ಬೀರು ಆಗಲಿ ಮಾಡಿದ್ದೀನಿ ಅಂತ ಕೇಳ್ಕೊಂಡು. ಕರಿಷ್ಮಾ ಪ್ಯಾಲೇಸ್ ಸುಮಾರು ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ನಮಸ್ಕಾರ ಮಾಡಿ, ಮಾಧ್ಯಮದವ್ರು ಊಟ ಮಾಡ್ಕೊಂಡು ಹೋಗಿ. ಊಟದ್ದು ಒಂದು ಒಳ್ಳೆ ನಮ್ಮ ಅಣ್ಣವರೇ ಹೇಳೋರೆ, ಅಲ್ಲಿ ಅವ್ರಿಗೆ ಹೇಳಿ ಅಂತ ನಾನು ಹೇಳಿ ಮಾಡಿಸಿದ್ದೀನಿ. ಒಬ್ಬಟ್ಟು ಸಿಹಿ ಊಟ ಎಲ್ಲ ಒಳ್ಳೆ ಊಟ ಮಾಡಿಸಿದ್ದೀನಿ. ದರ್ಬಾರಲ್ಲಿ ತಮಗೆ ವ್ಯವಸ್ಥೆ ಮಾಡಿದ್ದೀನಿ. ಸಾಹೇಬರು ಬರ್ತಾರೆ, ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಂಡು ನಮ್ಮ ತುಮಕೂರು ಜನತೆಗೆ, ನಮ್ಮ ಪರಮೇಶ್ ಸಾಹೇಬ್ರಿಗೆ, ರಾಜಣ್ಣವ್ರಿಗೆ, ದೊಡ್ಡವ್ರು ಯಾರವ್ರೆ, ದೊಡ್ಡವರು ಹೇಳಿದ್ದು ನಾವು ಯಾವುದೂ ಮಾತಾಡ್ತಿಲ್ಲ. ಶಫಿ ಅಹಮದ್ ಸಾಹೇಬರು ಬರ್ತಾರೆ, ರಾಜಣ್ಣವ್ರು ಬರ್ತಾರೆ, ರಫೀಕ್ ಅಹಮದ್ ಸಾಹೇಬರು ಬರ್ತಾರೆ, ಆಫ್ತಾಬ್ ಅಹಮದ್ ಬಂದೋದ್ರು. ಎಲ್ಲ ನಮ್ಮದೊಂದು ಕುಟುಂಬ ಇದ್ದಂಗೆ, ನಾವೆಲ್ಲರೂ ಚೆನ್ನಾಗಿದ್ವಿ ಅಂತ ಹೇಳ್ತಾ ಮಾಧ್ಯಮನವ್ರಿಗೆ 2 ಮಾತು ಹೇಳಿ ನಮಸ್ಕಾರ. ಯಾರು ಕೊಡ್ತೀರಾ? 2 ಲಕ್ಷ, 3 ಲಕ್ಷ, 4 ಲಕ್ಷ ಅಂತ ಎಲ್ಲರಿಗೂ ನಿಮಗೆ ಅಟ್ಯಾಚ್ ಮಾಡೋದೀಗ ತಲೆ ಕೆಡಿಸ್ಕೊಳ್ಳೋ ಸರ್. ಮಂಟಪ ಬೇಕಾ? 4 ಲಕ್ಷ ಸಿಕ್ತು. ಈಗ ಮಂಟಪ ಎಲ್ಲ ಕೊಡ್ತೀವಿ ಅಷ್ಟೇ. ರೆಡಿ ಮಂಟಪ ಮಾಡಿಸ್ಕೊಡ್ತೀನಲ್ಲ, ಮಾಡಿಸ್ಕೊಡ್ತೀನಿ. ನಾನೇನೋ ಜಾಸ್ತಿ 3 ಲಕ್ಷ 3.5 ಲಕ್ಷ ಮಾಡಿಲ್ವಲ್ಲ, ಎಲ್ರಿಗೂ ಯೂಸ್ ಆಗಬೇಕು ನೋಡಿ. ಆ ಲಾಸ್ಟಲ್ಲಿ ನೀವು VIP ಊಟ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಅಲ್ಲಿ ಮಾಡಿಸ್ಕೊಳ್ಳಿ. ಈಗ ಯಾರೋ ಕವಾಲಿಯವ್ರು ಬಂದಿದ್ರು, ನಾನು ಕವಾಲಿ ಇದು ಮಾಡ್ಕೊಡ್ತೀವಿ, ಇಲ್ಲಿ ಗೊತ್ತಾಗ್ತದೆ. ಎಕ್ಸ್ಪ್ಲೈನ್ ಮಾಡಿ. ಇದೆಲ್ಲ ನೋಡಿ, ನಮ್ಮ ಕರಿಷ್ಮಾ ಪ್ಯಾಲೇಸ್ದು ಫೋಟೋ ಸೆಷನ್ ಕಾರ್ನರು. ಫಸ್ಟ್ ಟೈಮ್ ನಾವು ತುಮಕೂರಲ್ಲಿ ಮಾಡಿದ್ದೀವಿ. ಫೋಟೋ ಸೆಷನಿಗೆ ಸಪ್ರೇಟು ಸ್ಪೇಸ್ ಯಾರೂ ಬಿಡಲ್ಲ, ನಾವು ಬಿಟ್ಟಿದ್ದೀವಿ. ನಮ್ಮಲ್ಲಿ ಎಲ್ಲ ಸಮುದಾಯದವರಿಗೆ ಎಲ್ಲ ಈ ಚೋಟ್ರಿ ಕೊಡ್ಬೋದು. ಮತ್ತು ನಾಮಿನಲ್ಲು ಬುಕ್ಕಿಂಗು ಫೀಸ್ ಇರುತ್ತೆ, ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ಬಂದು ಎಲ್ಲ ತುಮಕೂರು ಜನತೆ ಯೂಸ್ ಮಾಡ್ಬೋದು. ಕೊಡ್ತೀರಾ ಬೇರೆ ಚೋಟ್ರೀಸಿಗೆ. ನಮ್ಮದು ಜಸ್ಟು 1.25 ಲ್ಯಾಕ್ಸು, ಇನ್ಕ್ಲೂಡಿಂಗ್ AC, ಇನ್ಕ್ಲೂಡಿಂಗ್ ಫೋಟೋ ಸೆಷನ್ ಕಾರ್ನರು, ಇನ್ಕ್ಲೂಡಿಂಗ್ DJ ಲೈಟ್ಸು, ಇನ್ಕ್ಲೂಡಿಂಗ್ ಫುಲ್ಲು ದರ್ಬಾರಿ ಹಾಲು, VIP ಚೇರ್ಸು, VIP ಡೈನಿಂಗು. ನಾನು ಎಷ್ಟು ಹೇಳಿದ್ರು ನನ್ನ ವರ್ಷ ಸಾಲಲ್ಲ. ನೀವು ಬಂದು ನೋಡಿ, ವಿಸಿಟ್ ಮಾಡಿ, ಆಮೇಲೆ ಬುಕ್ ಮಾಡಿ. ಎಲ್ಲ ನಮ್ಮ ದರ್ಬಾರಿ ಹಾಲ್ ತುಮಕೂರಲ್ಲಿ ಮೊದಲನೇದಾಗಿ ಪ್ರಪ್ರಥಮವಾಗಿ ಏನ್ಷಿಯಂಟ್ ಐಡಿಯಾ ತೊಗೊಂಡು ನಾವು ಮಾಡ್ರನ್ 2025 ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಬನ್ನಿ, ಎಲ್ಲ ಬುಕ್ಕಿಂಗ್ ಮಾಡಿ ಎಲ್ಲ ನೋಡಿ. ವಿತ್ AC, ವಿತ್ ಝೂಮರ್ಸು, ವಿತ್ ಸ್ಟೇಜ್ ಡೆಕೋರೇಷನ್ ಕೊಡ್ತೀವಿ. ಎಲ್ಲ ತುಮಕೂರು ಜನಕ್ಕೆ ಇದು ಒಳ್ಳೆಯ ಒಂದು ಬಿಗ್ ಆಫರ್ ಇದು. ಬಂದು ಆದಷ್ಟು ಬೇಗ ಬುಕ್ಕಿಂಗ್ ಮಾಡೋದು.
ಅಸ್ಲಂ ಪಾಷಾ ಅವ್ರ ಮಗ ತಲೆ ಸಾಹೇಬ್ ಮಾಜಿ ಮೇಯರ್ ಆಗಿದ್ದರು. ನಾವು ಭಾರಿ ಕಷ್ಟಪಟ್ಟು ಈ ಚೌಟ್ರಿಯನ್ನು ಮಾಡಿದ್ದೀವಿ. ಸುಮಾರು ಒಂದು ವರ್ಷ ಕಾಲ ಸಮಯ ಕಳೀತು ಈ ಚೌಟ್ರಿ ಕಾಂಪಿಟೇಷನ್ ಆಗೋಕ್ಕೆ. ನಾವು ನಿಕಾಗೆ 2 ಹಾಲ್ ಮಾಡಿದ್ದೀವಿ. ಅದರಲ್ಲಿ ಕೆಪಾಸಿಟಿ ಬಂದು 250 ಮೆಂಬರ್ಸು, ಪ್ಲಸ್ಸು ಇನ್ನೊಂದು ಹಾಲಲ್ಲಿ 250 ಮೆಂಬರ್ಸು ಕೆಪಾಸಿಟಿ. ಆಮೇಲೆ ಒಂದು ಡೈನಿಂಗ್ ಹಾಲ್ ಮಾಡಿದ್ದೀವಿ. ತುಮಕೂರಲ್ಲಿ ಒನ್ ಆಫ್ ದಿ ಟಾಪ್ ಡೈನಿಂಗ್ ಹಾಲು. 450 to 500 ಮೆಂಬರ್ಸು ಅಟ್ ಎ ಟೈಮ್ ನಾವು ಡೈನಿಂಗ್ ಹಾಲಲ್ಲಿ ಸೀಟಿಂಗ್ ಕೆಪಾಸಿಟಿ ಇದೆ. ಆಮೇಲೆ VIP ಹಾಲ್ ಮಾಡಿದ್ದೀವಿ. ಅದರಲ್ಲೂ ಡೈನಿಂಗ್ ಇದೆ, ಪ್ಲಸ್ ಅದರಲ್ಲಿ ಒಂದು 50 ಮೆಂಬರ್ಸು ಸೀಟಿಂಗ್ ಕೆಪಾಸಿಟಿ ಇದೆ ವಿತ್ ದರ್ಬಾರಿ ಹಾಲ್, ದರ್ಬಾರಿ ಚೇರ್ ಹಾಕಿದೆ. ಮತ್ತು ನಮ್ಮದು ಸ್ಪೆಷಲ್ ಏನಂತ ಅಂದರೆ ಎಲಿವೇಟರ್ ಇದೆ. 15 ಮೆಂಬರ್ಸ್ ಎಲಿವೇಟರ್ ಕೆಪಾಸಿಟಿ ಇದೆ. ಅಟ್ ಎ ಟೈಮ್ 15 ಮೆಂಬರ್ಸ್ ಹೋಗ್ಬೋದು. ಆ ಟೈಪ್ ಹ್ಯೂಜ್ ಎಲಿವೇಟರ್ ಹಾಕ್ಸಿದ್ವಿ. ಪ್ಲಸ್ಸು ವಿಂಟೇಜ್ ಸ್ಟೈಲಲ್ಲಿ ಒಂದು ದರ್ಬಾರಿ ಹಾಲ್ ಅಂತ ಮಾಡಿದ್ದೀವಿ, ವಿತ್ AC ಮಾಡಿದ್ದೀವಿ. ಅದರಲ್ಲಿ ದರ್ಬಾರಿ ಚೇರು ಪ್ಲಸ್ ಫೋಟೋ ಸೆಷನ್ ಕಾರ್ನರು. ಅದರಲ್ಲಿ 350 to 400 ಮೆಂಬರ್ ಮ್ಯಾಕ್ಸಿಮಮ್ ಕೂತ್ಕೊಬೋದು. ಪ್ಲಸ್ಸು ಏನಾರ ಫುಡ್ಡಿಂದು ಅಕೊಮಡೇಷನ್ ಅಂತ ಅದರಲ್ಲೂ ಸೀಟಿಂಗ್ ಕೆಪಾಸಿಟಿ ಮಾಡ್ಕೊಂಡು ನಾವು ಕೊಡ್ತೀವಿ. ಮತ್ತು ಫರ್ದರಾಗಿ ಹೇಳ್ಬೇಕಂದ್ರೆ ತುಮಕೂರಲ್ಲಿ ಇದೇ ಫಸ್ಟು AC ಕನ್ವೆನ್ಷನ್ ಹಾಲು. ತುಮಕೂರಲ್ಲಿ ಇದೇ ಫಸ್ಟು ವಿಂಟೇಜ್ ಸ್ಟೈಲಲ್ಲಿ ಮಾಡಿರೋದು ಹಾಲು. ರಾಜ ಮಹಾರಾಜರು ಆಸನ್ನ ಟೈಪಲ್ಲಿ ಮೀಟಿಂಗ್ ಮಾಡೋ ಟೈಮಲ್ಲಿ ಇದೆಲ್ಲ ಯಾವ ಥರ ಮಂತ್ರಿಗಳ ಜೊತೆ ರಾಜರು ಕೂತ್ಕೊಂಡು ಮೀಟಿಂಗ್ ಮಾಡ್ತಿದ್ರು ಆ ಟೈಪು ಮಾಡ್ರನ್ನಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಪ್ಲಸ್ಸು ಮಾಡ್ರನ್ ಇಂಟೀರಿಯರು ನಾವು ಯೂಸ್ ಮಾಡಿದ್ದೀವಿ. ಸೂಟ್ ರೂಮ್ಸ್ ಇದೆ, ಒಂದು 14 ವಾಶ್ರೂಮ್ಸ್ ಇದೆ, ಫೆಸಿಲಿಟೀಸು ಹೈಲಿ ಡೆಕೋರೇಟೆಡ್ ಮಾಡಿದ್ದೀವಿ ವಿತ್ VIP ಚೇರ್ಸ್ ಆಗಲಿ ವಿತ್ ಜನರೇಟರ್. ಇದು ನಮ್ಮದು ಚೌಟ್ರಿ ಇದೆಯಲ್ಲ ಬರೀ ದೊಡ್ಡವರಿಗೂ ಅಲ್ಲ, ಇದು ನಮ್ಮದು ಚೌಟ್ರಿ ಬಡವ್ರಿಗೂ ಕೊಡ್ತೀನಿ, ಶ್ರೀಮಂತರಿಗೂ ಕೊಡ್ತೀನಿ. ತೀರಾ ಜಾಸ್ತಿ ಅದಕ್ಕಿಂತ ಶ್ರೀಮಂತರು ಕೊಟ್ಟು ಬಂದು ದುಡ್ಡು ಕೊಡ್ತೀವಿ ಅಂದ್ರೂ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಕೊಡ್ತೀವಿ. ಕೆಲವು ಸಮಯದಲ್ಲಿ ದುಡ್ಡು ಕೊಡೋಕ್ಕಾಗಲ್ಲ ಬಡವ್ರಿಗೆ, ಅಂಥ ಜನಗಳಿಗೆ ನಾವು ಸಪೋರ್ಟಿಗೆ ಇಡ್ತೀವಿ. ವರ್ಷಕ್ಕೆ ಒಂದು 30 ರಿಂದ 35 ಮದುವೆ ಬಡವರಿಗೆ. ನಮ್ಮ ಡ್ಯಾಡಿ ಮತ್ತು ನಮ್ಮ ಮಾವ ಅವರು ಫಾಜಿಲ್ ಸಾಹೇಬರು ಅಂತ ಅವರು ಡಿಸ್ಕಷನ್ ಮಾಡಿ ಬಡವರಿಗೋಸ್ಕರ ಒಂದು 30-35 ಮದುವೆನ ಕಮ್ಮಿ ರೇಟಲ್ಲಿ ಮಾಡಿ ಕೊಡ್ತೀವಿ. ಆ ಟೈಮಲ್ಲಿ ನೀವೆಲ್ಲ ಬರಬೇಕು. ನಿಮ್ಮೆಲ್ಲ ಸ್ನೇಹಿತರು, ಮಾಧ್ಯಮ ಮಿತ್ರರು, ನಮಗೆಲ್ಲ ನೀವು ಕೂಡ ಫಂಕ್ಷನ್ ಮಾಡ್ಬೇಕು ನೋಡಿ. ಎಲ್ರಿಗೂ ಈಗ ಊಟದ ವ್ಯವಸ್ಥೆ ಇದೆ. ಲೋನು ಇನ್ನು ಮುಂದಿನ ದಿನಗಳಲ್ಲಿ ಇದೇ ಆದಂಥ ನೆಕ್ಸ್ಟು ಇನ್ನು ಒಂದು 5 ರಿಂದ 10 ಇನ್ನೂ ಚೌಟ್ರಿ ಮಾಡೋ ಕೆಪಾಸಿಟಿ ನನಗೆ ಕೊಡಲಿ, ನಮ್ಮ ತಂದೆಯವ್ರಿಗೂ ಶಕ್ತಿ ಕೊಡಲಿ, ನಮ್ಮ ಮಾವವ್ರಿಗೂ ಶಕ್ತಿ ಕೊಡಲಿ ಅಂತ ಹೇಳಿ ಸಂಜೆ ಒಂದು ಮಾಡ್ತಾರೆ, ಮಧ್ಯಾಹ್ನ ಒಂದು ಸಂಜೆ ಒಂದು ಮಾಡ್ತಾರೆ. ಆ ಟೈಪು 75,000 2 ಫ್ಲೋರ್ ಮಾಡಿದ್ದೀವಿ. 1.25 ಟೋಟಲ್ ಆಗಿ ಮಾಡಿದ್ದೀವಿ ವಿತ್ ಫ್ರೀ ಜನ್ರೇಟರು, ವಿತ್ ಫ್ರೀ ಕ್ರಾಕರಿ, ನ್ಯೂ ಕಿಚನ್ ಐಟಮ್ಸ್ ಎಲ್ಲನೂ, ವಿತ್ ನ್ಯೂ VIP ಚೇರ್ಸ್ ಎಲ್ಲನೂ ಇರುತ್ತೆ. ವಿತ್ ಸ್ಟೇಜ್ ಡೆಕೋರೇಷನ್ ಯಾರು ಕೊಡಲ್ಲ. ಈಗ ಸ್ಟೇಜ್ ಡೆಕೋರೇಷನಿಗೆ ನಿಮಗೆ ಸುಮಾರು ಒಂದು 40,000 to 45,000 ಸ್ಟೇಜ್ ಡೆಕೋರೇಷನ್ಗೆ ಹೋಗುತ್ತೆ. ನಾವು ಅದು ಕೇಳಲ್ಲ. 1.25 1.25 ಲಕ್ಷ ನೀವು ನಮಗೆ ಕೊಟ್ಬಿಟ್ರೆ ಫ್ರೀ ಜನ್ರೇಟರ್ ಕೊಡ್ತೀವಿ, ಫ್ರೀ ಸ್ಟೇಜ್ ಡೆಕೋರೇಷನ್ ಕೊಡ್ತೀವಿ, ವಿತ್ AC ಕೊಡ್ತೀವಿ, ವಿತ್ ಫೋಟೋ ಸೆಷನ್ ಕಾರ್ನರ್ ಕೊಡ್ತೀವಿ, ಮತ್ತು DJ ಲೈಟ್ಸ್ ಕೊಡ್ತೀವಿ. ಮೇನು ತುಮಕೂರಲ್ಲಿ ಯಾವುದೇ ಚೌಟ್ರಿಯಲ್ಲೂ ನಮಗೆ DJ ಲೈಟ್ಸ್ ಇಲ್ಲ, ಸ್ಪಾಟ್ಸ್ ಲೈಟ್ಸ್ ಇಲ್ಲ, ಮತ್ತು ಕಲರ್ಫುಲ್ಲಾಗಿ ಲೈಟ್ಸ್ ಇಲ್ಲ. ಅಡ್ವಾಂಟೇಜ್ ಇದೆ. ತುಮಕೂರು ಎಲ್ಲ ತುಮಕೂರು ಜನತೆ ಯೂಸ್ ಮಾಡಿ ತುಮಕೂರು ಜನತೆ ಬಂದು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಆದಷ್ಟು ಬಂದು ಎಲ್ಲ ಬುಕ್ಕಿಂಗ್ ಮಾಡ್ಕೊಳ್ಳಿ. ಎಲ್ಲ ಸಮುದಾಯ ಇಲ್ಲಿ ಬಂದು ಮಾಡ್ಬೋದು. ಆಗಿದೆ ಈಗ ಮಂಟಪ ಏನಾದ್ರು ಕ್ರಿಯೇಟ್ ಮಾಡಿಕೊಡಿ ಅಂದರೆ ನಾವು ಮಾಡಿಕೊಡ್ತೀವಿ. ದರ್ಬಾರಿ ಹಾಲಲ್ಲಿ ಒಂದು ಮಂಟಪ ಮಾಡಿಕೊಡ್ತೀವಿ. ಕೆಳಗಡೆ ರಿಸೆಪ್ಷನ್ ಮಾಡ್ಕೊಳ್ಳಿ, ಕೆಳಗಡೆ ಡೈನಿಂಗ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬೆನಿಫಿಟ್ ಇದೆ ನಮ್ಮ ಚೌಟ್ರಿಯಲ್ಲಿ. ತುಮಕೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಚೌಟ್ರಿ, ಸಕ್ಸಸ್ಫುಲ್ ಚೌಟ್ರಿ ಆಗಿದೆ ಇದಾಗುತ್ತೆ. ಹಿರಿಯರ ಬಾಲಿನ ಸಾಹೇಬ್ರೆ, ಆಪ್ತರವ್ರೆ, ರೂಪಕರವ್ರೆ, ವೇದಿಕೆ ಮುಂಭಾಗ ಸರ್ವ ಪಕ್ಷದ ಮುಖಂಡರುಗಳೇ, ಮಾಧ್ಯಮ ಮಿತ್ರರೇ, ಇವತ್ತು ನಮಗೆಲ್ಲರಿಗೂ ಒಂದು ಒಳ್ಳೆಯ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ
ಬಹಳ ದಿನಗಳ ಕನಸು ನಮ್ಮ ಅಸ್ಲಂ ಪಾಷ ಅವರು ಹಾಗೂ ಅವರ ಸುಪುತ್ರ ಬಹಳ ದಿನಗಳಿಂದ ಒಂದು ಒಳ್ಳೆಯ ನಾವು ಶಾದಿ ಮಾರ್ಕೆಟ್ ಕೊಡಬೇಕು, ತುಮಕೂರಿನಲ್ಲಿ ವಸಿರುವಂತಹ ಎಲ್ಲ ಸಮುದಾಯದವರು ಇದನ್ನ ಉಪಯೋಗಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಈ ಶಾದಿ ಮಹಲ್ ಹಾಗೂ ಪಾರ್ಟಿಗಳನ್ನು ನಾವು ಕಟ್ಟಿದ್ದಾರೆ. ಕಟ್ಟುವಾಗ ನಾನು ಅನೇಕ ಬಾರಿ ಇಲ್ಲಿ ಬಂದಿದ್ದೆ. ಮೊನ್ನೆ ಒಂದು 15 ಸೆಂಟ್ ಕೂಡ ಅವ್ರು ಕರೆದು ಈ ತರ ನಾವು ಕಟ್ತಾ ಇದೀವಿ ಬನ್ನಿ ಅಂತ ಹೇಳ್ಬಿಟ್ಟು ನನಗೆ ಕರೆಸಿ ನನ್ನ ಅಭಿಪ್ರಾಯ ಕೂಡ ಅವ್ರು ಬರೆದ್ರು. ಬಹಳ ಸಂತೋಷದ ವಿಷಯ. ಇಷ್ಟೊಂದು ಸುಸಜ್ಜಿತವಾದ ಒಂದು ಒಳ್ಳೆಯ ಶಾದಿ ಮಹಲ್ ನಮ್ಮ ಅಸ್ಲಂ ಪಾಷಾ ಅವರು ಅವರ ಕುಟುಂಬದವರು ಕಟ್ಟಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ತಮ್ಮ ಮುಖಾಂತರ ತುಮಕೂರಿನ ಎಲ್ಲ ನಿವಾಸಿಗಳಿಗೆ ನಾನು ಮನವಿ ಮಾಡ್ತಾ ಇವತ್ತು ಏನು ಈ ಶಾದಿ ಮಹಲ್ ಹಾಗೂ ಪಾರ್ಟಿ ಹಾಲ್ ಏನು ಕಟ್ಟಿದ್ದಾರೆ ಸೆಪರೇಟ್ ಆಗಿದ್ದು ಏನು ಮೂರನೇ ಹಂತದಲ್ಲಿ ಪಾರ್ಟಿ ಹಾಲ್ ಬೇರೆ ವ್ಯವಸ್ಥೆಗಳಾಗಿದೆ, ನೀರಿನ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಕೂಡ ಸೆಪರೇಟ್ ಆಗಿ ಮಾಡಿದ್ದಾರೆ. ಆಮೇಲೆ ಕೆಳಗಡೆ 7 ಹಂತದಲ್ಲಿ ವಿಶ್ವಾಸವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಅಸ್ಲಂ ಪಾಷಾ ಅವರು ಬಡವರಿಗೆ ಅವರು ಮೇಯರ್ ಆದಾಗ ಅಧ್ಯಕ್ಷರಾದಾಗ ಬಡವರಿಗೆ ಬಹಳಷ್ಟು ಅನುಕೂಲ ಮಾಡಿಬಿಟ್ಟಿದ್ರು. ಅವರ ಏರಿಯಾ ಏನು ಮಾಡಿದೆ ಅದರಲ್ಲೂ ಕೂಡ ಬಹಳಷ್ಟು ಬಡವರಿಗೆ ಅವರು ಅನುಕೂಲ ಮಾಡಿದ್ದಾರೆ. ಅನುಕೂಲವನ್ನು ಕೂಡ ಅವರು ಮುಂದುವರಿಸಿಕೊಂಡು ಬಡವರಿಗೆ ಅದು ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರು ದೀನದಲಿತರಿಗೂ ಸಹಾಯ ಮಾಡ್ತಾರೆ ಅಂತ ನಾನು ಕೂಡ ಆಶಿಸಿ ಅವರಿಗೆ ಅವರ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಸನ್ಮಾನ್ಯ ಮಾಜಿ ಮೇಯರ್ ಅವರು ಅಸ್ಲಂ ಪಾಷಾ ಅವರು ಮತ್ತು ಸುಪುತ್ರರಾದ ಹುಸೇನ್ ರವರು, ಅವರ ಸಂಬಂಧಿಕರಾದ ಫಾಜಿಲ್ ಸಾಹೇಬ್ರವರು ಅವರ ಒಂದು ಪ್ರಯತ್ನದಿಂದ ಇವತ್ತು ಈ ಬಹಳ ಸುಂದರವಾದ ಒಂದು ಶಾದಿ ಮಹಲ್ ಅನ್ನು ತುಮಕೂರು ನಾಗರಿಕರಿಗೆ ಕೊಟ್ಟಿರೋದು ಬಹಳ ಸಂತೋಷಕರದ ವಿಚಾರ. ಇವತ್ತು ಈಗ ತಾನೇ ಡಾಕ್ಟರ್ ರಫೀಕ್ ಅವರು ಇದರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಆದ್ಮೇಲೆ ಇವತ್ತು ಈ ಸಂದರ್ಭದಲ್ಲಿ ತುಮಕೂರಿನ ನಾಗರಿಕರಿಗೆ ಇಂಥ ಒಂದು ಶಾದಿ ಮಹಲ್ ಅನ್ನು ಹೊಸದಾಗಿ ಇವತ್ತು ಮಾಡಿರೋದು ಬಹಳ ಸಂತೋಷಕರದ ವಿಚಾರ. ಈ ಶಾದಿ ಮಹಲ್ನಿಂದ ಬೇರೆ ಸಮಾಜದವರಿಗೂ ಸಹ ಎಲ್ಲ ರೀತಿಯ ಅನುಕೂಲಕರ ಮಾಡಿಕೊಟ್ಟಿದ್ದಾರೆ. ಇದರಂತೆ ಇವತ್ತು ತುಮಕೂರಿನ ನಾಗರಿಕರಿಗೆ ಮತ್ತು ಸಮಾಜದ ಎಲ್ಲರೂ ಸಹ ಇದನ್ನು ಸದುಪಯೋಗ ಪಡೆದುಕೊಂಡು ಇದರಿಂದ ಲಾಭದಾಯಕವಾಗಲಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ಅಸ್ಲಂ ಪಾಷಾ ಅವರು ಅವರ ಸುಪುತ್ರ ಅವರು ಬಹಳ ಕಷ್ಟ ಬಿದ್ದು ಈ ಕೆಲಸವನ್ನು ಮಾಡಿ ಇವತ್ತು ಈ ತುಮಕೂರಿನ ಜನತೆಗೆ ಅರ್ಪಣೆ ಮಾಡಿದ್ದಾರೆ. ಇದರಿಂದ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಅವರಿಗೆ ಒಳ್ಳೆ ಸನ್ಮಾನವನ್ನು ಮಾಡಿ ಈ ಸಮಾಜಕ್ಕೂ ಸಹ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೇನೆ. इधर देखो, इधर देखो. ओके ಸೈಡಿಂದ ನಿಂತ್ಕೊಳ್ಳಿ. ಅಣ್ಣ ಮೊಬೈಲ್ ಒಂಚೂರು ಹಿಂದಕ್ಕೆ ತಗೊಳ್ಳಿ. ಸ್ವಲ್ಪ ಡೌನ್ ಮಾಡಿ. ಈ ಕಡೆ ನೋಡಿ. ಸರ್ ಒಂದು ನಿಮಿಷ ನೋಡಿ ಸರ್. ಹೋಗ್ಬಿಡ್ಬೇಕು.